ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಗುವ ದಾರಿಯಲ್ಲಿ ಜಿಲೆಟಿನ್ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಪೊಲೀಸರು ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ದು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ನಡೆಸಿದ್ದಾರೆ. ಪ್ರಮುಖವಾಗಿ ಪ್ರಕರಣದ ತನಿಖೆಯನ್ನ ಪೊಲೀಸರು ಮತ್ತು ಎನ್ಐಎ ಅಧಿಕಾರಿಗಳು ಚುರುಕುಗೊಳಿಸಿದ್ದು ಕೂಡಲೇ ಆರೋಪಿ ಪತ್ತೆಗೆ ಸೂಚನೆ ಕೊಟ್ಟಿದ್ದಾರಂತೆ ಐಜಿಪಿ. ಆರೋಪಿ ಲೋಹಿತ್ಗೆ ಆತನ ಬಗ್ಗೆ ಮತ್ತಷ್ಟು ಮಾಹಿತಿ ಸಂಗ್ರಹ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದು, ತಾತಾಗುಣಿ ಮಧ್ಯ ವ್ಯಸನಿ ಸೆಂಟರ್ನಲ್ಲಿ 9 ತಿಂಗಳಿನಿಂದ ಈ ಲೋಹಿತ್ ಇದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ಕಳೆದ 2025ರ ಜೂನ್ನಿಂದ 2026 ಮಾರ್ಚ್ ತನಕ ಕೂಡ ಲೋಹಿತ್ ಅಲ್ಲೇ ಇದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದು, ತಾತಾಗುಣಿ ಭಾಗದ ಜಾಗಗಳ ಬಗ್ಗೆ ಲೋಹಿತ್ ಚಿರಪರಿಚಿತ ಅಂತೆ. ಆತ ಬಂದು ಹೋಗಿರೋ ಬಗ್ಗೆ ಇನ್ನೂ ಕೂಡ ತನಿಖೆಯನ್ನು ಮುಂದುವರಿಸಲಾಗಿದ್ದು 10,000ಕ್ಕೂ ಹೆಚ್ಚು ಮೊಬೈಲ್ ನಂಬರ್ CTR ತೆಗೆದು ಪರಿಶೀಲನೆ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಪ್ರತಿಯೊಂದು ನಂಬರ್ ಪರಿಶೀಲನೆ ಮಾಡ್ತಿದ್ದಾರಂತೆ ಪೊಲೀಸರು. ಆ ಮುಖ್ಯ ರಸ್ತೆಯಲ್ಲಿ ಬಳಕೆ ಆಗಿರುವ ಫೋನ್ ನಂಬರ್ ಬಗ್ಗೆ ಪರಿಶೀಲನೆ ಆಗ್ತಾ ಇದೆ. ಆರ್ಟ್ ಆಫ್ ಲಿವಿಂಗ್ಗೆ ಕೆಟ್ಟ ಹೆಸರು ತರೋದಕ್ಕೆ ಕೃತ್ಯ ಎಸಗಿರಬಹುದು ಅಥವಾ ಕೃತ್ಯ ಎಸಗೋದಕ್ಕೆ ಪ್ಲಾನ್ ರೂಪುಗೊಂಡಿರಬಹುದು ಅನ್ನುವಂತಹ ಅನುಮಾನ ಇದ್ದು, ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸರಿಂದ ಅನುಮಾನ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ.